Head over heels for that someone. Head for the hills for nothing. Running, scared, screaming at the top of my lungs. And my many minds, my heart doesn't always agree. What I'm thinking inside. ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೈನ್. ಇದು ಡೇ 2 ಆಫ್ 21 ಡೇಸ್ ಹಾರ್ಟ್ ಚಾಲೆಂಜ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಶೆಟ್ಟಿ ವ್ಲಾಗ್ಸ್. ಐ ಹೋಪ್ ಎಲ್ಲ ನೆನ್ನೆ ವೀಡಿಯೋ ತುಂಬ ಇಷ್ಟಪಟ್ಟಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ ಅನ್ಕೋತೀನಿ. ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ABC ಜ್ಯೂಸ್ ಎಲ್ಲ ಕುಡಿದಿದ್ದಾಯಿತು, ಮಾರ್ನಿಂಗ್ ಡ್ರಿಂಕ್. ಸೊ ಕಮ್ ಲೆಟ್ಸ್ ಗೋ ಟು ವರ್ಕೌಟ್ ನಾವು. 21 ಮಿನಿಟ್ಸ್ ಆಫ್ ಜುಂಬಾ ಕಂಪ್ಲೀಟ್ ಆಯಿತು. 261 ಕ್ಯಾಲರೀಸ್ ಬರ್ನ್ ಆಗಿದೆ. ಇವಾಗ ಸೂರ್ಯ ನಮಸ್ಕಾರ ಹೋಗೋಣ ಬನ್ನಿ. ಶೀಕೆ ಸೂರ್ಯ ನಮಸ್ಕಾರ ಮುಗಿತು ಗೈಸ್. ಇವಾಗ ನಾನು ಹೇಳಿದ್ನಲ್ಲ, ನಾನು ಡೇ ಬೈ ಡೇ ಕೌಂಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇವತ್ತು 2 ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ಸೊ 12 ಸೆಟ್ ಆಫ್ ಸೂರ್ಯ ನಮಸ್ಕಾರ ಮಾಡಿದ್ದೀನಿ. ಸ್ವಲ್ಪ ಹ್ಯಾಂಡ್ ಎಕ್ಸಸೈಸ್ ಮಾಡೋಣ ಬನ್ನಿ. ಏನು ಥರಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್, ಸರ್ಪ್ರೈಸ್ ಆಗ್ತೀರಾ. ಈ 2 ಲೀಟರ್ಸ್ ಆಫ್ ವಾಟರ್ ಬಾಟಲಿಂದ ನಾನು ಇವತ್ತು ಹ್ಯಾಂಡ್ ವರ್ಕೌಟ್ ಎಲ್ಲ ಮಾಡಿದ್ದೀನಿ. ನಿನ್ನೆನೇ ಹೇಳ್ದಂಗೆ ನಾನು ಇನ್ನು ಟೈಮಿಂಗ್ಸ್ ಆಗಿರಲಿ, ಎಕ್ಸಸೈಸ್ ಆಗಿರಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ 10 ಮಿನಿಟ್ಸ್ ಎಕ್ಸ್ಟ್ರಾ ಕೂಡ ಆಗಿದೆ, ಎಕ್ಸ್ಟ್ರಾ ಎಕ್ಸಸೈಸ್ ಕೂಡ ಆ್ಯಡ್ ಆಗಿದೆ. ಸೊ ವಾಟ್ ನೆಕ್ಸ್ಟ್ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ತಿನ್ನೋದು ಗೈಸ್. ಆ ಎಕ್ಸಸೈಸ್ ಆದಮೇಲೆ ಶೆಕೆಗೆ ಒಂದು ಗ್ಲೋ ಬರುತ್ತಲ್ಲ, ಅದು ಸಖತ್ ಖುಷಿ ಆಗುತ್ತೆ ನೋಡೋಕ್ಕೆ. ನಿಮಗೂ ಹಾಗೆ ಆಗುತ್ತಾ? ಕಮೆಂಟ್ ಮಾಡಿ ನೋಡೋಣ. ಆ್ಯಸ್ ಯೂಶ್ವಲ್ ಮೈ ಬ್ರೇಕ್ಫಾಸ್ಟ್ ಟೈಮ್ ಇದು. ಎಲ್ಲರಿಗೂ ಗೊತ್ತು, ಓಟ್ಸ್ ಮತ್ತು ಒಂದು ಫ್ರೂಟ್ ಅಂತ. ಇದನ್ನು ತಿಂತಾಯಿದ್ದೀನಿ ಇವಾಗ. ಇವತ್ತು ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟೆ ತಿಂಡಿತೀನಿ ನಾನು ಅಂದ್ಕೊಂಡೆ ಗೈಸ್. ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ರೈಸ್ ಇಟ್ಟಿದ್ದೀನಿ. ಸೊ ಬೇಳೆ ಬೇಯಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಬೇಳೆ ಸಾರು ಅಲ್ಲ, ಬೇಳೆ ದಾಲ್ ಥರ, ಬೇಳೆ ಕಟ್ ಅಂತಾರಲ್ಲ ಅಷ್ಟೇ. ಒಂದು 6 to 7 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಮಸಿಬೇಕಿದೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ, ಬೇಳೆ ಕಟ್ ರೆಡಿ. You actually wanna die? No matter how bad it tastes, I want it. Here's a metaphor for my life. I'm eating McDonald's, thinking healthy. Tell me how that makes sense. ಇವಾಗ ಟೈಮ್ ಬಂದು 4 o'clock ಆಗಿದೆ. ಸೊ ಗ್ರೀನ್ ಟೀ ಕುಡಿದು ನಾನು ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ. 8K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಇವತ್ತು ಲಾಸ್ಟಲ್ಲಿ ಹೇಳ್ತಿದ್ದು ಬನ್ನಿ. ಗೈಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇವತ್ತು ನಾನು 9K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. 449 ಕ್ಯಾಲರೀಸ್ ಬರ್ನ್ ಆಗಿದೆ. 7.4 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ವಾಕಿಂಗ್ ಎಲ್ಲ ಮುಗಿಸಿದಾಯಿತು ಗೈಸ್. ನಿನ್ನೆಗಿಂತ ಇವತ್ತು 1000 ಸ್ಟೆಪ್ಸ್ ಜಾಸ್ತಿ ಹಾಕಿದ್ದೀನಿ. ಸೊ 9K ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ನಿನ್ನೆಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಸೊ ಇವಾಗ ಮಾರ್ಕೆಟ್ಗೆ ಹೋಗಿ ಬರಬೇಕು. ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ನ ಬೈ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಮಧ್ಯಾಹ್ನನೇ ಅಮ್ಮ ವೆಜಿಟೇಬಲ್ಸ್ ತಂದು ಏನಾರ ಮಾಡೋಣ, ಲೈಕ್ ಸಲಾಡ್ ಥರ ಅಂತಂದರು. ಬಟ್ ಅವರು ಬ್ಯುಸಿ ಶೆಡ್ಯೂಲಿಂದ ಆಗಲಿಲ್ಲ. ಸೊ ಹಾಗಾಗಿ ಸಾಂಬಾರು ನಾನೇ ಪ್ರಿಪೇರ್ ಮಾಡಿಕೊಂಡೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಮೇಕಪ್ಸ್ ಆಗಲಿ ಅದಕ್ಕಾಗಲಿ. ಸೊ ಇವಾಗ ಹೋಗೋಣ ಬಾ ಅಂತಂದರು, ಬಿಟ್ಟು ಬರ್ತೀವಿ. ಏನೇನು ತೊಗೊಂಬರ್ತೀವಿ ಅಂತ ತೋರಿಸ್ತೀವಿ ಗೈಸ್. ನಾವು ಮಾರ್ಕೆಟ್ಗೆ ಹೋದ್ವಿ ವೆಜಿಟೇಬಲ್ಸ್ ತರೋಣ ಅಂತ. ಬಟ್ ಇಷ್ಟೊತ್ತಲ್ಲಿ ಅಷ್ಟು ಫ್ರೆಶ್ ಅನಿಸ್ಲಿಲ್ಲ ವೆಜಿಟೇಬಲ್ಸ್ ಎಲ್ಲ ತರೋಕ್ಕೆ. ಸೊ ಹಾಗಾಗಿ ಸೋಯಾ ಚಂಕ್ಸು
ತಂದ್ವಿ. ಪ್ರೋಟೀನ್ ಏನು ತೊಗೋತಾ ಇಲ್ಲ, ಮೊಟ್ಟೆ ತೊಗೊಳಕ್ಕಾಗಲ್ಲ ಯಾಕಂದರೆ ಶ್ರಾವಣ ಬೇಯಿಸೋಕ್ಕೆ ಬಿಡಲ್ಲ. ಪನ್ನೀರ್ ಬೇಡ, ಮಶ್ರೂಮು ಬೇಡ, ಹಾಗಾಗಿ ಸೋಯಾ ಚಂಕ್ಸು ಬೆಸ್ಟ್ ಅಲ್ಲ ಒನ್ ಟೈಮ್ಗೆ ಅಂದ್ಬಿಟ್ಟು ತಂದ್ವಿ. ಸೋಯಾ ಚಂಕ್ಸ್ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಬೇಯೋಷ್ಟರಲ್ಲಿ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಬಿಡ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಸೊ ಸೋಯಾ ಚಂಕ್ಸ್ ಕೂಡ ಬೆಂದಾಯಿತು. ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಆನಿಯನ್ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ನಾವು ಮನೇಲಿ ಮಾಡಿಟ್ಕೊಂಡಿರೋಂಥ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಚಿಲ್ಲಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ರೈಸ್. ನಮ್ಗೆ ಏನೇನು ಸ್ಪೈಸಸ್ ಬೇಕೋ ಅದೆಲ್ಲ ಹಾಕೋಬೋದು ರೈಸ್. ಲೈಕ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು, ಅರಿಶಿನ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬರ್ಬೇಕು. ಈಗ ಒಂದು ಗ್ರೇವಿ ಸ್ಟ್ರಕ್ಚರ್ಗೆ ಬರ್ತಾಯಿದೆ ನೋಡಿ ಗೈಸ್. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನಾನು ಆನಿಯನ್ ಮತ್ತು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಗ್ರೇವಿ ಸ್ಟ್ರಕ್ಚರ್ಗೆ ಬಂದಮೇಲೆ ನೋಡಬೇಕು ಉಪ್ಪು ಹೇಗೆ ಬೇಕಾ ಬೇಡವಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಗೈಸ್ ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ಸೋಯಾ ಚಂಕ್ಸ್ ರೆಡಿ ಆಗ್ತಾಯಿದೆ, ಒಂದು ಕಡೆ ದೋಸೆ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. This is my last meal guys. Dosa, soya chunks and cucumber. Completed my meal. I wanna die, no matter how bad it tastes. I want it. Here's a metaphor for my life. I'm eating McDonald's to get healthy. Guys, ನಂದಿವತ್ತು ಏನಿತ್ತು 10K ಸ್ಟೆಪ್ಸ್. ಸೊ ಫೈನಲಿ ಕಂಪ್ಲೀಟ್ ಮಾಡಿದೆ. ಊಟ ಆದಮೇಲೆ ಮತ್ತೆ ವಾಕ್ ಮಾಡಿದೆ. ನೋಡ್ಬೋದು ನೀವಿಲ್ಲಿ 10,327 ಸ್ಟೆಪ್ಸ್, 2 hours ಆಫ್ ವಾಕ್. ಸೊ ವಾಕ್ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ಅಡುಗೆ ಎಲ್ಲ ಮಾಡಿ ಬೇಗ ಊಟ ಆಯ್ತಲ್ಲ. ಸೊ ಹಾಗಾಗಿ ವಾಕ್ ಮುಗಿಸ್ಬಿಡೋಣ ಅಂದ್ಕೊಂಡು ಮುಗಿಸ್ದೆ. ಐ ಹೋಪ್ ನೀವೆಲ್ಲ ಈ ವಿಡಿಯೋ ತುಂಬ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತೀನಿ. ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ಆ್ಯಂಡ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಮೈ ಇನ್ಸ್ಟಾಗ್ರಾಮ್ ನೇಮ್ ಈಸ್ ashwita.shetty@07. ಸೊ ಬುಕ್ ಎಲ್ಲ ಬರೆದಿದ್ದಾಯಿತು, ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಬುಕ್ಕೆಲ್ಲ ಬರೆದು ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಗುಡ್ ನೈಟ್ ಗೈಸ್. ಸೊ ಮತ್ತೆ ನಾಳೆ ಸಿಗ್ತೀನಿ, ಹೊಸ ದಿನ ಹೊಸ ವಿಡಿಯೋ ಮುಂದೆ. ಬಾಯ್ ಬಾಯ್, ಗುಡ್ ನೈಟ್.